ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿಕರ ಡಬ್ಬಿ. ನಾವಿವತ್ತು ನೋಡೋಣ ಉದ್ದಿನ ವಡೆ. ಮೊದಲು ಒಂದು ಗ್ಲಾಸ್ ಅಳತೆ ಲೆಕ್ಕದಲ್ಲಿ ತೊಗೊತಿದ್ದೀನಿ. ಒಂದು ಗ್ಲಾಸ್ ಉದ್ದಿನ ಬೇಳೆನ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಇದಕ್ಕೆ ಒಂದು 2 ಗ್ಲಾಸ್ ನೀರು ಹಾಕ್ಬಿಟ್ಟು ಒಂದು 2 ರಿಂದ 3 ಅವರ್ ನೆನೆಯೋಕೆ ಇಟ್ಬಿಡೋಣ. ನೋಡಿ, ಈ ಥರ ನೆಂದಿದೆ. ಇದನ್ನು ನಾವೀಗ ರುಬ್ಕೊಂಡು ಬರೋಣ. ತುಂಬ ನುಣ್ಣಗೆ ರುಬ್ಬಬೇಕು, ಬಟ್ ನೀರು ಜಾಸ್ತಿ ಹಾಕಬಾರ್ದು. ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕು. ರುಬ್ಬಿರೋ ಮಿಶ್ರಣನ ನಾನು ಮುಚ್ಚಳ ಮುಚ್ಚಿ ಫ್ರಿಜ್ಜಲ್ಲಿ ತಿಡ್ಕೊತಿದ್ದೀನಿ. ಇಲ್ಲ ಅಂದರೆ 2 ರಿಂದ 3 ಅವರ್ ತಿಡ್ಕೊಂಡು ಮಾಡ್ಕೋಬೋದು. ಚಿಕ್ಕದಾಗಿ ಹೆಚ್ಚಿಕೊಂಡಿರೋ ಕಾಯಿ ಮತ್ತು ಜೀರಿಗೆ ಮತ್ತು ಒಂದು 10 ಕಾಳು ಮೆಣಸು, ಇದನ್ನು ಕುಟ್ಕೊತಿದ್ದೀನಿ. ತುಂಬ ಪುಡಿಯಾಗಿ ಬೇಡ, ತರಿ ಥರನೇ ಕುಟ್ಕೊಂಡು ಹಾಕ್ಕೊಳ್ಳೋಣ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಇದನ್ನು ನೀಟಾಗಿ ಕಲಿಸ್ಕೊಂಡು ಬಿಡೋಣ. ಸ್ವಲ್ಪ ಬೀಟ್ ಮಾಡ್ಕೊಳ್ಳಿ, ಒಂದು 5 ನಿಮಿಷ 10 ನಿಮಿಷ ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಆಮೇಲೆ ಒಂದು ಬಾಣಲಿ ಕಾಯಕ್ಕೆ ಇಟ್ಬಿಟ್ಟು ನೋಡಿ, ಈ ಥರ ಕೈ ನೆನೆಸ್ಕೊಂಡು ಕೈಲಿ ಹಿಡ್ಕೊಂಡು ಜಸ್ಟ್ ಹೆಬ್ಬೆರಳಲ್ಲಿ ಹಿಂಗೆ ಅಂದರೆ ಸಾಕು, ಹೋಲಾಗುತ್ತೆ. ಆ ಥರ ಹಾಕ್ಕೊಂಡ್ಬಿಟ್ರೆ ಆಯ್ತು ಅಷ್ಟೇ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡು ಮಾಡ್ಕೊಳೋದ್ರಿಂದ. ನೋಡಿ, ಇನ್ನೊಂದು ಟೈಪಲ್ಲಿ ಮಾಡ್ತಿದ್ದೀನಿ. ನೀವು ಹೋಲ್ ಮಾಡೋಕ್ಕಾಗಲಿಲ್ಲ, ಶೇಪ್ ಬರಲಿಲ್ಲ, ತಲೆನೇ ಕೆಡಿಸ್ಕೋಬೇಡಿ. ಈ ಥರ ಆರಾಮಾಗಿ ಬಿಟ್ಕೊಳ್ಳಿ. ಆ ಟೇಸ್ಟು ಎಲ್ಲೂ ಹೋಗಲ್ಲ. ಆರಾಮಾಗಿ ಗೋಲಿ ಹೊಡೆ ಥರ ಮಾಡ್ಕೊಂಡು ತಿನ್ಬೋದು. ನೋಡಿ, ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಬಂದಿರುತ್ತೆ ಗೊತ್ತಾ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.